ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಂಗಳೂರಿನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಕಾವೂರು, ವಿಕೆ ವಿಜಯ ಕರ್ನಾಟಕ ದಿನಪತ್ರಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಂಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಮಕ್ಕಳಿಗಾಗಿ ವಿಶ್ವ ಪರಿಸರ ದಿನ 2019 ಚಿತ್ರಕಲಾ ಸ್ಪರ್ಧೆಯನ್ನು ನಗರದ ಬಿಜಿಎಸ್ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಆದಿಚುಂಚನಗಿರಿ ಶಾಖಾ ಮಹಾಸಂಸ್ಥಾನ ಕಾವೂರು ಮಠದ ಸ್ವಾಮೀಜಿಗಳಾದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಗಿಡಗಳಿಗೆ ನೀರು ಹಾಕುವ ಹಾಗೂ ಪರಿಸರ ಸಂಬಂಧಿಸಿದ ಚಿತ್ರ ಬಿಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವೀಕ ಬರೀ ಮಾಧ್ಯಮವಾಗಿ ಕೆಲಸ ಮಾಡುವ ಬದಲು ಸಮಾಜದ ಮನಸ್ಸುಗಳಲ್ಲಿ ಜಾಗೃತಿ, ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಕೆಲಸ ಮಾಡುತ್ತಿದೆ. ತನ್ನ ಪರಿಸರ ಕಾಳಜಿಯಿಂದ ವಿಶಿಷ್ಟ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಮಾಡುತ್ತಾ ಸಮಾಜಕ್ಕೆ ಹತ್ತಿರವಾಗುತ್ತಿರೋದು ಒಳ್ಳೆಯ ವಿಚಾರ. ಮಕ್ಕಳಿಗೆ ಎಳವೆಯಲ್ಲಿಯೇ ಪರಿಸರದ ಬಗ್ಗೆ ಅರಿವು ಮೂಡಿಸಿದ್ರೆ ಮುಂದೆ ಅವರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಲು ಸಾಧ್ಯವಾಗುತ್ತೆ ಎಂದವರು ಹೇಳಿದರು. ನಂತರ ವಿಕೆ ಸ್ಥಾನೀಯ ಸಂಪಾದಕರಾದ ಯುಕೆ ಕುಮಾರ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಒಳಪಟ್ಟ ಸುಮಾರು ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದಕ್ಷಿಣ ಕನ್ನಡದ 300ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೀಗೆ ಮಾಡಿದಾಗ ಮುಂದೊಂದು ದಿನ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯ ಕಾಳಜಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಈ ಸಂದರ್ಭ ವಿಜಯ ಕರ್ನಾಟಕ ಜಾಹೀರಾತು ವಿಭಾಗದ ಸಹಾಯಕ ಪ್ರಬಂಧಕ ರಾಮಕೃಷ್ಣ ಡಿ, ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಿರಿಯ ವೈಜ್ಞಾನಿಕ ಅಧಿಕಾರಿ ರವಿಗಾಳಿ, ಟೈಮ್ಸ್ ಪ್ರಸರಣ ವಿಭಾಗದ ಸಹಾಯಕ ಮಹಾಪ್ರಬಂಧಕ ಕದ್ರಿ ನವನೀಶ್ ಶೆಟ್ಟಿ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಬೆಳಗ್ಗೆ ಎದ್ದ ಕೂಡಲೇ ಮನುಷ್ಯನಲ್ಲಿ ವಿಷಭರಿತವಾಗಿರ್ತಕ್ಕಂತಹ ಒಂದು ಗಾಳಿ ಹೊರಗೆ ಬರ್ತಾ ಇದೆ. ಅದರಿಂದ ಅವನಿಗೆ ಎನರ್ಜಿ ಇರ್ತಕ್ಕಂಥದ್ದು ಒಂದು ಲಾಸ್ ಆಗ್ತದೆ. ಒಂದು ಸುಂದರವಾಗಿರ್ತಕ್ಕಂತಹ, ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪರಿಸರ ಮೂಡಬೇಕು ಅಂತ ಹೇಳಿದ್ರೆ ಮೊದಲು ಮನುಷ್ಯ ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಮರ ಗಿಡಗಳನ್ನ ಬೆಳೆಸಬೇಕು. ಆ ಮರ ಗಿಡಗಳನ್ನ ಬೆಳೆಸೋದ್ರಿಂದ ಏನಾಗುತ್ತೆ? ವಾಯು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಕಣ್ಣಿನಲ್ಲಿ ಒಂದು ಗಿಡವನ್ನ ಬೆಳೆಸಿದ್ದೇನೆ, ಹೌದಾ? ಒಂದು ಗಿಡ ಬಳ್ಳಿಗಳೆಲ್ಲ ಕಾಣ್ತಾ ಇದೆ, ಎಲೆಗಳೆಲ್ಲ ಕಾಣ್ತಾ ಇದೆಯಲ್ಲ, ಅದೇನಾಗ್ತದೆ? ನಮ್ಮ ದೃಷ್ಟಿ ಗಿಡದ ಮೇಲೆ ಇರಬೇಕು. ನಮ್ಮ ದೃಷ್ಟಿ ಅಂದ್ರೆ ನಾವು ಬೆಳೆಯುವಂತಹ ಗಿಡದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ನಮ್ಮ ದೃಷ್ಟಿ ಅಲ್ಲಿ ದೃಷ್ಟಿ ಸಿದ್ಧ ಆದರೆ ವಾಯು ಮಾಲಿನ್ಯ ತಡೆಗಟ್ಟಲಿಕ್ಕೆ ಸಾಧ್ಯ. ಅದು ಎಚ್ಚರಿಕೆ ಕೊಡುತ್ತೆ, ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಮರ ಗಿಡಗಳನ್ನು ಬೆಳೆಸು, ಅದರಿಂದ ಒಳ್ಳೆ ಆಮ್ಲಜನಕವನ್ನು ನಾವು ಕೊಡ್ತೇವೆ ಅಂತೇಳಿ ಸಂದೇಶವನ್ನು ಸಾರುತ್ತೆ. ಆ ಬೇರಿನ ಕಡ್ಡಿಯನ್ನು ಜಿಗಿದು ಅದರಲ್ಲಿ ಹಲ್ಲನ್ನು ಉಜ್ಜು ಅಂತ ಹೇಳ್ತಿದ್ರು. ಇವತ್ತು ನೀವು ಯಾರಾದ್ರೂ ಉಜ್ಜಿದ್ದೀರಾ? ಅಯ್ಯೋ ಕೈಗೆ ಹೇಳಿದ್ರೆ ನಾಲಿಗೆ ಹಚ್ಕೊಡ್ತೀರಾ? ನೀವು ಆಕೆಯಲ್ಲಿ ಒಂದು ಕಷಾಯ ಕುಡಿಯೋದೇ ದೊಡ್ಡ ಸಂಗತಿ. ನೀವು ಅದು ಬೇರೆ ಕಡೆಗೆ ಉಜ್ಜಲಿಕ್ಕೆ ಸಾಧ್ಯವಾ? ಆಗುದಿಲ್ಲ. ನಮ್ಮ ಕಾಲ ಆಗಿತ್ತು, ಪ್ರಕೃತಿ ಜೊತೆ ಮಾನವನ ಸಂಬಂಧ ಬೆರೆತು ಹೋಗಿತ್ತು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ಸುಮಾರು 300 ಶಾಲೆಗಳಲ್ಲಿ, ಈ ಶಾಲೆ ಒಳಗೊಂಡಂತೆ ಸುಮಾರು 300 ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಸುಮಾರು 15,000 ಮಕ್ಕಳು ಇವತ್ತು ನಿಮ್ಮನ್ನು ಸೇರಿದಂತೆ ಈ ಡ್ರಾಯಿಂಗ್ ಸ್ಪರ್ಧೆ, ವಾಯು ಮಾಲಿನ್ಯ ಎಂಬ ಸಬ್ಜೆಕ್ಟ್ ನಿಮ್ಗೆ ಕೊಟ್ಟಿದ್ದಾರೆ ಈಗಾಗಲೇ, ಏರ್ ಪೊಲ್ಯೂಷನ್ ಬಗ್ಗೆ. ಇದರ ಬಗ್ಗೆ ಸುಮಾರು 15,000 ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ.